ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ 3ನೇ ಪದ್ಯ ಗೆಳೆತನ ಈ ಪದ್ಯವನ್ನು ನಾವು ದಿನ ಗಮನಿಸೋಣ. ಈ ಪದ್ಯ ಭಾಗದ ಕವಿ ಚನ್ನವೀರ ಕಣವಿಯವರು. ಈ ದಿನ ನಾವು ಈ ಪದ್ಯ ಭಾಗದಲ್ಲಿ ಗಮನಿಸುವಂತಹ ಅಂಶಗಳು, ಮೊದಲನೇದಾಗಿ ನಾವು ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ, ಪದ್ಯ ಭಾಗದ ಆಶಯ ಏನು ನೋಡೋಣ, ಮತ್ತು ಪದ್ಯ ಭಾಗದ ಪ್ರವೇಶ ಭಾಗವನ್ನು ನೋಡೋಣ, ಮತ್ತು ಗೆಳೆತನದ ಮಹತ್ವ ಹೇಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಗೆಳೆತನವನ್ನು ಅಮೃತಕ್ಕೆ ಅವರು ಹೋಲಿಸಿದರೆ ಹೇಗೆ ಅಮೃತ ಅಂತಂದ್ರೆ ಮಹತ್ವ ಏನು ಅನ್ನೋದು ಸ್ವಲ್ಪ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಚನ್ನವೀರ ಕಣವಿ ಅವರ ಪರಿಚಯ. ಗೆಳೆತನ ಪದ್ಯಭಾಗದ ಕವಿ ಚನ್ನವೀರ ಕಣವಿ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣವಿ ಒಬ್ಬರು. ಗದಗ ಜಿಲ್ಲೆಯ ಹೊಂಬಳದವರು. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರು. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದರು. ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ನೆಲ ಮುಗಿಲು, ಕಾವ್ಯಾಕ್ಷಿ, ಚಿರಂತನದಾಹ ಇವರ ಪ್ರಮುಖ ಕವನ ಸಂಕಲನಗಳು. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1881ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಗೆಳೆತನ ಕವನವನ್ನು ಚನ್ನವೀರ ಕಣವಿಯವರ ಆಕಾಶಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಚನ್ನವೀರ ಕಣವಿ ಇವರ ಕಾಲ 1928. ಸ್ಥಳ ಗದಗ ಜಿಲ್ಲೆ ಹೊಂಬಳ ಅನ್ನೋ ಗ್ರಾಮಗಳು. ಇನ್ನು ಕೃತಿಗಳು ಯಾವ್ಯಾವ ಅಂತ ಹೇಳಿದ್ರೆ ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ಇನ್ನು ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಚನ್ನವೀರ ಕಣವಿ ಅವರ ಕಾಲ 1928. ಸ್ಥಳ ಗದಗ ಜಿಲ್ಲೆ ಹೊಂಬಳ ಅನ್ನೋ ಗ್ರಾಮದವರು. ಕೃತಿಗಳು ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪಧಾರಿ, ಮಣ್ಣಿನ ಮೆರವಣಿಗೆ, ಹೀಗೆ ಇನ್ನು ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಇವರಿಗೆ ಈ ಸಾಹಿತ್ಯಕ್ಕಾಗಿ ಪ್ರಶಸ್ತಿಗಳು ಸಹ ಲಭಿಸಿದವೆ. ಅದರಲ್ಲಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಇವರ ಜೀವಧ್ವನಿ ಅನ್ನೋ ಕೃತಿಗೆ, ಈ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ದೊರೆತಿದೆ. ಅಷ್ಟಲ್ಲದೆ ಇವರು ಹಾಸನದಲ್ಲಿ ನಡೆದಂತಹ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿಕೊಂಡಿದ್ರು. ಇನ್ನು ಈ ಗೆಳೆತನ ಪದ್ಯ ಭಾಗದ ಆಕರ ಗ್ರಂಥ ಆಕಾಶಬುಟ್ಟಿ ಅನ್ನೋ ಕೃತಿಯಿಂದ ಈ ಪದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಇಷ್ಟು ಚನ್ನವೀರ ಕಣವಿಯವರ ಪರಿಚಯ. ಇನ್ನು ಈ ಪದ್ಯ ಭಾಗದ ಆಶಯವನ್ನು ನಾವು ನೋಡ್ತಾ ಹೋಗೋಣ. ಆಶಯ ಭಾವ: ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ
ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಕವಿತೆಯ ಆಂತರ್ಯ ಭಾವ. ಈ ಕವನದಲ್ಲಿ ಗೆಳೆತನ, ಅದರ ಸವಿ, ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಿಳಿಸಿಕೊಡಲಾಗಿದೆ. ಅಂದ್ರೆ ಗೆಳೆತನ ಅಂದ್ರೆ ಯಾವ ರೀತಿ ಇರಬೇಕು, ಅದರ ಸವಿ ಅಂತಂದ್ರೆ ಅದರ ಅನುಭವಿಸಿದಂತಹ ಅನುಭವ, ಸವಿ, ಅದನ್ನ ಅನಿಸಿದಂಥವರಿಗೆ ಅದು ಗೊತ್ತು ಅಂತೇಳಿ ಕವಿ ಪ್ರತಿಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಅದರ ಮಹತ್ವ, ಗೆಳೆತನದಲ್ಲಿ ಏನೇನೆಲ್ಲ ನಡೆಯುತ್ತೆ, ಪರಸ್ಪರ ಗೆಳೆಯತಿಯರಲ್ಲಿ, ಸ್ನೇಹಿತರಲ್ಲಿ ಅನ್ಯೋನ್ಯ ಸಂಬಂಧ ಅನ್ನೋದು ಹೇಗಿರುತ್ತೆ, ಅವರಲ್ಲಿರುವಂತಹ ಬಾಂಧವ್ಯ ಎಂಥದ್ದು ಅನ್ನೋದನ್ನ ಇದನ್ನ ಹೇಳ್ತಾ ಹೋಗ್ತಾರೆ. ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಮತ್ತು ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಪೌರಾಣಿಕ ಐತಿಹಾಸಿಕ ಸ್ಥಾನಮಾನ ಇವುಗಳಿಗೆ ಇದೆ. ನಾವು ಪುರಾಣಗಳಲ್ಲಿ ಗೆಳೆತನಕ್ಕೆ ಸಂಬಂಧಪಟ್ಟಂತಹ ಕಥೆಗಳಿರೋದನ್ನು ನಾವು ಗಮನಿಸ್ತೇವೆ. ಕೃಷ್ಣ ಸುಧಾಮರ ಕಥೆ ಪ್ರಸಿದ್ಧಿಯಾಗಿರುವಂತಹ ಕಥೆ ಅಲ್ವಾ. ಅವರಲ್ಲಿ ಎಂತಹ ಸ್ನೇಹ ಇತ್ತು ಹೌದಾ. ಕೃಷ್ಣ ತುಂಬಾ ಶ್ರೀಮಂತನಾಗಿದ್ರು ತನ್ನ ಸ್ನೇಹಿತ ಸುಧಾಮ ಮನೆಗೆ ಬಂದ ತಕ್ಷಣ ಅತಿಯಾದ ಗೌರವ, ಆತ್ಮೀಯತೆಗಳನ್ನು ತೋರಿಸ್ತಾ ಅವನ ಕಷ್ಟಗಳನ್ನೆಲ್ಲ ಯಾವ ರೀತಿ ನೀಗಿಸಿದ. ಇಲ್ಲಿ ಸ್ನೇಹಕ್ಕೆ ಯಾವುದೇ ಭೇದ ಭಾವ ಇಲ್ಲ, ಮೇಲು ಕೀಳು ಅನ್ನೋದಿಲ್ಲ, ಬಡವ ಬಲ್ಲಿದ ಅನ್ನೋದಿಲ್ಲ, ಅದನ್ನ ತೋರಿಸ್ಕೊಡುತ್ತೆ. ಅದೇ ರೀತಿ ದುರ್ಯೋಧನ, ಕರ್ಣ ಅಲ್ವಾ, ಅವರ ಸಂಬಂಧವನ್ನು ನಾವು ಇಲ್ಲಿ ಪ್ರಸ್ತಾಪಿಸಬಹುದು. ಹೀಗೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಇದೆ. ಈ ಗೆಳೆತನಕ್ಕೆ ಒಂದು ಸ್ಥಾನಮಾನವು ಸಹ ಇದೆ. ಇಂತಹ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸಬೇಕು. ಆ ರೀತಿ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ತುಂಬಾ ಮಹತ್ವವನ್ನು ಪಡೆದಿದೆ. ಗೆಳೆತನದ ಶುಚಿ ರುಚಿ ಹೇಗಿರಬೇಕು, ಗೆಳೆತನದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಲ್ವಾ. ರಕ್ತ ಸಂಬಂಧಕ್ಕಿಂತ ಗೆಳೆತನದಲ್ಲೇ ಹೆಚ್ಚು ಅನ್ಯೋನ್ಯತೆ ಇರೋದು, ಅದನ್ನ ಈ ಕವಿತೆಯಲ್ಲಿ ಚೆನ್ನವೀರ ಕಣ್ಣಿಯವರು ಹೇಳ್ತಾ ಹೋಗ್ತಾರೆ. ಹೀಗೆ ಇದರ ಭಾವವನ್ನು ತಿಳಿಸಿಕೊಡದೆ ಈ ಕವಿತೆಯ ಆಶಯ ಭಾವ. ಇನ್ನು ನಾವು ಕವಿತೆಯ ಪ್ರವೇಶ ಭಾಗಕ್ಕೆ ಹೋಗೋಣ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಆಧುನಿಕ ಕಾವ್ಯ ಅಂದ್ರೆ ಇತ್ತೀಚಿನ ಹೊಸಗನ್ನಡ ಅಲ್ವಾ. ಇಲ್ಲಿ ಈ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನ ಪಡೆದುಕೊಂಡಿದೆ. ಅಂದ್ರೆ ಕವಿ ತೆಗೆದುಕೊಳ್ಳುವಂತಹ ವಿಷಯ ವಿಸ್ತಾರ ತುಂಬಾ ವಿಸ್ತಾರವಾಗ್ತಾ ಹೋಗ್ತಾ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ಕವಿಯ ದೃಷ್ಟಿಕೋನ ದೊಡ್ಡದಾಗ್ತಾ ಹೋಗ್ತಾ ಇದೆ. ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ತುಂಬಾ ಬಹಳ ವಿಶಾಲವಾಗ್ತಾ ಹೋಗ್ತಾ ಇದೆ. ಕವಿ ಸಾಹಿತ್ಯಿಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಅರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ನವೋನ್ಮೇಷ ಶಾಲಿನಿಯನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಹಿಂದೆ ಇದ್ದಂತಹ ಕವಿಗಳಿಗಿಂತ ಭಿನ್ನವಾದಂತಹ ಕವಿತೆಗಳನ್ನ ಕಟ್ಟಿಕೊಡುವಂತಹ ಕವಿಗಳು ಆಧುನಿಕ ಕಾಲದಲ್ಲಿ ಕಂಡು ಬರ್ತಾ ಇದ್ದಾರೆ. ಅವರಿಗೆ ಯಾವುದೇ ಕಟ್ಟುಪಾಡುಗಳು ಇಲ್ಲ. ಸ್ವಚ್ಛಂದ ಹಕ್ಕಿಗಳಂತೆ ಅಂದ್ರೆ ತಮಗೆ ಮನಸ್ಸಿಗೆ ಅನಿಸಿದ್ದನ್ನ, ತಮ್ಮ ಅನುಭವಕ್ಕೆ ಬಂದಿದ್ದನ್ನ ಕಾಲ್ಪನಿಕವಾಗಿ ಕಟ್ಟಿಕೊಡುವಂತಹ ಶಕ್ತಿ ಇಂತಹ ಕವಿಗಳಿಗೆ ಇದೆ. ಹಾಗಾಗಿ ಕವಿ ಕೆಲವೊಂದು ಸಾಹಿತ್ಯಿಕ ಕಟ್ಟುಪಾಡುಗಳಿಂದ, ಮಿತಿಗಳಿಂದ ಹೊರಬಂದು ಸ್ವಚ್ಛಂದ ಅರಿವಿನ ಪ್ರವಾಹದಲ್ಲಿ ಮನಸ್ಸಿಗೆ ಅನಿಸಿದ ರೀತಿಯಲ್ಲಿ ಅಂತಂದ್ರೆ ಸ್ವೇಚ್ಛೆಯಾಗಿ ಅಲ್ಲ, ಅದಕ್ಕೂ ಒಂದು ಎಲ್ಲೆ ಇದೆ. ಅಂದ್ರೆ ಇಲ್ಲಿ ಕವಿಗೆ ತನಗೆ ಇಷ್ಟ ಬಂದಂತಹ ಸಾಹಿತ್ಯವನ್ನ ರಚನೆ ಮಾಡೋದ್ರಲ್ಲಿ ಅಲ್ವಾ ಸ್ವಾತಂತ್ರ್ಯ ಇತ್ತು ಅನ್ನೋದು ತೋರಿಸ್ಕೊಡುತ್ತೆ. ಹೊರಬಂದು ಸ್ವಚ್ಛಂದ ಅರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನು ಅಂದ್ರೆ ನೋಡಿದ್ದನ್ನ, ಅನಿಸಿದ್ದನ್ನ, ಆಗಿದ್ದಂತಹ ಅನುಭವವನ್ನ ಪದಗಳ ರೂಪಕ್ಕೆ ತಂದು ಕಾವ್ಯವನ್ನಾಗಿಸಿದ. ಈ ರೀತಿ ಕಂಡಿದ್ದೆಲ್ಲವನ್ನು ನವೋನ್ಮೇಷ ಶಾಲಿನಿ ಅಂದ್ರೆ ಅದಕ್ಕೊಂದು ಹೊಸ ರೂಪವನ್ನ ಕೊಡ್ತಾ ಅದನ್ನು ಹೊಸದಾಗಿ ಏನ್ ಮಾಡ್ತಾನೆ ಕವಿ ಪ್ರಸ್ತುತ
ಪಡಿಸ್ತಾನೆ. ನವೋನ್ಮೇಷ ಶಾಲೆಯನ್ನಾಗಿಸಿ ಹೊಸ ಹುಟ್ಟಿಗೆ, ಒಂದು ಹೊಸ ಕಾವ್ಯಕ್ಕೆ ಕಾರಣನಾಗ್ತಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಒಬ್ಬರು. ಇಂತಹ ಕವಿಗಳ ಸಾಲಿನಲ್ಲಿ ನೋಡಿದಾಗ ನಾವು ಕಾಣಿಸುವಂತವರು ಚನ್ನವೀರ ಕಣವಿ ಅನ್ನೋ ಒಬ್ಬ ಕವಿಯು ಸಹ ಒಬ್ಬರು. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿ ನೆರಳಿಗೆ ಸಿಲುಕಿ ನರಳುತ್ತಿದೆ. ಪ್ರಸ್ತುತ ಸಂದರ್ಭಕ್ಕೆ ತುಂಬಾ ಹೇಳಿಕೊಟ್ಟಂತಹ ಮಾತು ಇದಾಗಿದೆ. ಇಂದು ಇಡೀ ಜಗತ್ತು ಭಯದಲ್ಲಿ ಬದುಕ್ತಾ ಇದೆ, ಆತಂಕದಲ್ಲಿದೆ. ಭಯೋತ್ಪಾದನೆ ಅನ್ನೋದು ಇನ್ನೊಂದು ಕಡೆ ಕಾಡ್ತಾ ಇದೆ. ಇವೆಲ್ಲವುಗಳ ಕರಿನೆರಳು ಮನುಷ್ಯನ ಮೇಲೆ ಬಿದ್ದಿದ್ದಾವೆ, ಈ ಜಗತ್ತಿನ ಮೇಲೆ ಬಿದ್ದಿದ್ದಾವೆ. ಕರಿ ನೆರಳಿಗೆ ಸಿಲುಕಿ ನರಳುತ್ತಿದೆ ಇಡೀ ಜಗತ್ತು. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಇಡೀ ವಿಶ್ವವನ್ನೇ ಒಗ್ಗೂಡಿಸ್ಬೋದು ಅಂತ ಹೇಳ್ತಾರೆ ಕವಿ. ಅದು ಯಾವುದರಿಂದ ಮಾತ್ರ ಸಾಧ್ಯ? ಸ್ನೇಹದಿಂದ ಮಾತ್ರ ಸಾಧ್ಯ. ದೇಶ ಅದನ್ನೇ ಕೊನೆಯದಾಗಿ ಆಶಯದಲ್ಲಿ ಹೇಳ್ತಾ ಇರೋದು. ವಿಶ್ವ ಸಾಮರಸ್ಯತೆ ನೆಲೆಗೊಂಡು ನಿಂತಿದೆ ಅಂದ್ರೆ ವಿಶ್ವವನ್ನು ತೆಗೆದುಕೊಂಡಾಗ ದೇಶಗಳ ಮಧ್ಯೆ ಈ ಸ್ನೇಹ ಬೆಳಿಬೇಕು. ಅವಾಗ ಯಾವುದೇ ಯುದ್ಧಗಳಿರೋದಿಲ್ಲ, ಯಾವುದೇ ಭಯೋತ್ಪಾದನೆ ಅನ್ನೋದಿರೋದಿಲ್ಲ, ಭಯ, ಆತಂಕ ಎಲ್ಲವುಗಳು ನಿವಾರಣೆ ಆಗ್ತದೆ. ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇಂತಹ ಗೆಳೆತನಕ್ಕಿದೆ ಅಂತೇಳಿ ಕವಿ ಹೇಳ್ತಾ ಹೋಗ್ತಾರೆ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಮಿಡಿತ ಆಗಿದೆ ಗೆಳೆತನ ಅನ್ನೋದು. ಜನ್ಮ ನೀಡಿದ ತಂದೆ ತಾಯಿಯರನ್ನೂ ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ನಮಗೆ ನಮ್ಮ ಹುಟ್ಟಿಗೆ ಕಾರಣರಾಗಿರುವಂತಹ ತಂದೆ ತಾಯಿಗಳಿಗೆ ಸಂಬಂಧವನ್ನೂ ಮೀರಿಸಿದಂಥದ್ದು ಗೆಳೆತನ ಅಂತ ಇದು ಕವಿ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಅದ ನಾವು ಆಶಯವಾದವನ್ನು ಇದಕ್ಕೆ ಇತಿಹಾಸವಿದೆ. ಪುರಾಣ ಕಾಲದ ಘಟನೆಗಳನ್ನು ನಾವು ತೆಗೆದುಕೊಳ್ಬಹುದು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಜನ್ಮ ನೀಡಿದ ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಕೃಷ್ಣ ಸುಧಾಮ, ಕರ್ಣ ದುರ್ಯೋಧನ, ಚಂದನದಾಸ, ಅಮಾತ್ಯ ರಾಕ್ಷಸರವರ ನಿದರ್ಶನಗಳು ಪುರಾಣ ಇತಿಹಾಸದ್ದು. ಕೃಷ್ಣ ಮತ್ತು ಸುಧಾಮರ ಕಥೆ ಅಲ್ವಾ? ಕೃಷ್ಣ ಮತ್ತು ಸುಧಾಮ ಇಬ್ಬರು ಸ್ನೇಹಿತರಾಗಿದ್ದು ಗುರುಕುಲದಲ್ಲಿ ಶಿಕ್ಷಣವನ್ನು ಕಲಿತರು. ತುಂಬಾ ಅನ್ಯೋನ್ಯತೆಯಿಂದ ಚಿಕ್ಕವರಿದ್ದಾಗ ಅವ್ರ ವಿದ್ಯಾಭ್ಯಾಸ ಮುಗಿಯುತ್ತೆ. ಕೃಷ್ಣ ತನ್ನ ರಾಜ್ಯಕ್ಕೆ ಹೋಗಿ ರಾಜನಾಗ್ತಾನೆ, ಸಾಮ್ರಾಜ್ಯನಾಗ್ತಾನೆ. ಸುಧಾಮ ತನ್ನ ಮನೆಗೆ ಬರ್ತಾನೆ. ಬಡ ಕುಟುಂಬ ಆಗಿರುತ್ತೆ. ಸುಧಾಮಂದು ಕಷ್ಟದ ಜೀವನ ಎಂಬುದಾಗಿರುತ್ತೆ. ಒಮ್ಮೆ ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಸ್ನೇಹಿತ ಕೃಷ್ಣ ತುಂಬಾ ಶ್ರೀಮಂತನಾಗಿದ್ದಾನೆ, ರಾಜನಾಗಿದ್ದಾನೆ, ನಮಗೆ ಸ್ವಲ್ಪವೂ ಸಹಾಯ ಮಾಡೋದಿಲ್ವಾ, ಹೋಗಿ ಸಹಾಯ ಪಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಸುಧಾಮ ಹೋಗ್ತಾನೆ. ಅವನು ಕೃಷ್ಣನಿಗೆ ಇಷ್ಟವಾದಂತಹ ತಿಂಡಿ ಅವಲಕ್ಕಿ, ಅದನ್ನು ತನ್ನ ಶಲ್ಯದ ಒಂದು ಮೂಲೆಯಲ್ಲಿ ಗಂಟನ್ನ ಹಾಕೊಂಡ್ಬಿಟ್ಟು ಅದರ ಅವಲಕ್ಕಿಯನ್ನ ಗಂಟು ಕಟ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಕೃಷ್ಣನಿಗಾಗಿ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಅವನಿಗೆ ತುಂಬಾ ಆತ್ಮೀಯವಾದ ಗೌರವ ಸಿಗುತ್ತೆ. ಕೃಷ್ಣ ತುಂಬಾ ಸಂತೋಷವನ್ನು ತೋರಿಸ್ತಾನೆ. ಅವನನ್ನು ಗೌರವ ಆಧಾರಗಳಿಂದ ಕಾಣ್ತಾನೆ. ಅಲ್ಲಿರೋ ಸುಖ ಸಂತೋಷವನ್ನೆಲ್ಲ ನೋಡಿ ಸುಧಾಮನಿಗೆ ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಅವನ ಮನಸ್ಸೊಳಗಿನ ಕಷ್ಟ ಕೃಷ್ಣನಿಗೆ ಅರ್ಥ ಆಗಿತ್ತು. ನೀನು ಕೊನೆಗೆ ಬರುವಂತ ಸಂದರ್ಭದಲ್ಲಿ ಊಟ ಮಾಡುವಾಗ ಕೃಷ್ಣನೇ ಕೇಳ್ತಾನೆ, ನಿನ್ನ ಶಲ್ಯದ ಮೂಲೆ ಗಂಟಿನಲ್ಲಿ ಏನೋ ಇದೆಯಲ್ಲ ಅಂತೇಳಿ ತೆಗೆದುಬಿಟ್ಟು, ಅಯ್ಯೋ ನನಗೆ ಇಷ್ಟವಾಗಿರುವಂತಹ ಅವಲಕ್ಕಿ ಅಂತೇಳಿ ಸೇವಿಸ್ತಾನೆ. ಅವನ ಒಂದೊಂದು ತುತ್ತು ಸುಧಾಮನ ಸಂಪತ್ತನ್ನ ಹೆಚ್ಚಿಸುತ್ತೆ. ಇಲ್ಲಿ ಸುಧಾಮ ಮತ್ತೆ ಮರಳಿ ಬಂದಾಗ ಅವನ ಗುಡಿಸಲು ಜಾಗದಲ್ಲಿ ಅರಮನೆ ನಿಂತಿತ್ತು. ಮಕ್ಕಳು, ಅವನ ಹೆಂಡತಿ ಹೊಸ ಹೊಸ ಬಟ್ಟೆಗಳನ್ನು ಬಿಟ್ಟು ಹೊಸ ತಿನಿಸುಗಳನ್ನು ತಿಂತ ತುಂಬ ಸಡಗರ ಸಂಭ್ರಮದಿಂದ ಇವನ ಬರುವಿಕೆಗಾಗಿ ಕಾಯ್ತಾ ಇದ್ರು. ಇದು ಕಷ್ಟಗಳನ್ನು ಹೇಳ್ಕೊಳ್ಳೋದನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಗೆಳೆತನಕ್ಕಿದೆ ಅನ್ನೋದನ್ನು ತೋರಿಸಿಕೊಳ್ಳುವಂತಹ ಕೃಷ್ಣ ಮತ್ತು ಸುಧಾಮರ ಕಥೆ. ಅದೇ ರೀತಿ ಕರ್ಣ ಮತ್ತು ದುರ್ಯೋಧನ. ಕರ್ಣನಿಗೆ ಆಶ್ರಯದಾತನಾಗಿದ್ದವನು ದುರ್ಯೋಧನ. ಅವನು ಇಬ್ಬರಲ್ಲೂ ತುಂಬ ಅನ್ಯೋನ್ಯತೆ ಇತ್ತು. ಒಮ್ಮೆ ಕರ್ಣ ಮತ್ತು ದುರ್ಯೋಧನನ ಹೆಂಡತಿ ಭಾನುಮತಿ ಇಬ್ಬರು ಪಗಡೆ ಆಟವನ್ನು ಆಡುವಾಗ ಆ ದಾಳಗಳನ್ನು ಎದುರಿದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ
ಮಣಿ ಹಾರ ಏನಾಗ್ಬಿಡುತ್ತೆ, ಚಲಾಪಿಲಿಯಾಗಿ ಮಣಿಗಳೆಲ್ಲ ಚಲಾಪಿಲಿ ಆಗ್ತವೆ. ಅದೇ ಸಂದರ್ಭಕ್ಕೆ ದುರ್ಯೋಧನನು ಬರ್ತಾನೆ. ಆ ಸಂದರ್ಭದಲ್ಲಿ ದುರ್ಯೋಧನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅನುಮಾನ ಮತ್ತು ಸಂದೇಹಗಳು ಮೂಡ್ತಾ ಇತ್ತು ಕರ್ಣ ಮತ್ತು ಬಾಲಮತಿಯ ನಡುವೆ. ಆದರೆ ದುರ್ಯೋಧನ ಏನು ಮಾಡ್ದ, ಆ ಅನುಮಾನದಲ್ಲಿ ಬರಲಿಲ್ಲ. ಆ ಮಣಿಗಳನ್ನ ಹಾರಿಸ್ಕೊಡೋದಕ್ಕೆ ಸಹಾಯ ಆಗ್ತದೆ. ಕರ್ಣ ಇವರು ಎಂಥವನ್ನೇ ಆಯ್ತು, ದುರ್ಯೋಧನನು ಬಂದಲ್ಲ, ಅಚಾನಕ ಆಗಿದ್ದಂಥದ್ದಲ್ಲ, ಆ ಮಣಿಗಳನ್ನ ಭಯದಿಂದಲೇ ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ದುರ್ಯೋಧನ ಅವನೇನು ಮಾಡ್ತಾನೆ, ಆ ಮಣಿಗಳನ್ನು ಹಾರಿಸ್ಕೊಡ್ಲಾ ಅಂತೇಳಿ ಬಂದು ಸಹಾಯ ಆಗ್ತಾನೆ. ಇದು ಸ್ನೇಹಿತರ ನಡುವೆ ಇರುವಂತಹ ಬಾಂಧವ್ಯ. ಇಂತಹ ಪುರಾಣ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಘಟನೆಗಳು ನಮ್ಮ ಇತಿಹಾಸದಲ್ಲಿ ಸಿಗ್ತವೆ. ಅದೇ ರೀತಿ ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸರ ಇನ್ನೂ ಅನೇಕ ನಿದರ್ಶನಗಳು ನಮಗೆ ಪುರಾಣ ಇತಿಹಾಸವನ್ನು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳೆತನಕ್ಕೆ ಮೇಲು ಕೀಳುಗಳಾಗಲಿ, ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ. ಮೇಲು ಕೀಳು, ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕ ಮಂತ್ರವಾಗಿವೆ. ಇವುಗಳು ವಿಶ್ವವನ್ನೇ ಒಗ್ಗೂಡಿಸುವಂತಹ ಶಕ್ತಿ ಸ್ನೇಹಕ್ಕೆ ಇದೆ. ಅದನ್ನೇ ಹೇಳಿದ್ರು, ದೇಶಗಳು ಒಂದಾಗಬಹುದು ಯಾವುದರಿಂದ, ಸ್ನೇಹದಿಂದ ಮಾತ್ರ. ಅದನ್ನೇ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಇಡೀ ಜಗತ್ತನ್ನೇ, ವಿಶ್ವವನ್ನೆಲ್ಲ ಒಗ್ಗೂಡಿಸುವ ಇರುವಂತಹ ಏಕ ಮಾತ್ರ ಸಾಧನ ಅದು ಸ್ನೇಹ ಸಂಬಂಧದಿಂದ ಮಾತ್ರ ಸಾಧ್ಯ ಅಂತ. ಹೀಗೆ ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕ ಮಂತ್ರವಾಗಿದೆ. ಇನ್ನು ನಾವು ಪದ್ಯ ಭಾಗವನ್ನು ಗಮನಿಸೋಣ. ಗೆಳೆತನದ ಸುವಿಶಾಲ ಆಲದಡಿ ಹೊಸರಿಸಿದ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ಅನಂತ ದುರ್ಭರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಇಹಾಲೋಕಕ್ಕಿರುವ ಅಮೃತ, ಅದರಲ್ಲಿದ್ದರೆ ಏನಿರುವುದು ಜೀವನ್ ಅಮೃತ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಗೆಳೆತನದ ಸುವಿಶಾಲ ಆಲದಡಿ, ಕವಿ ಇಲ್ಲಿ ಗೆಳೆತನವನ್ನ ತುಂಬಾ ವಿಶಾಲವಾಗಿ ಹಬ್ಬಿರುವಂತಹ ಆಲದ ಮರಕ್ಕೆ ಹೋಲಿಸ್ತಾರೆ. ನಾನು ಎಲ್ಲಿ ತಂಗಿದ್ದೀನಿ ಅಂದ್ರೆ ಉಳ್ಕೊಂಡಿದ್ದೀನಿ, ಎಲ್ಲಿದ್ದೀನಿ ಅಂತ ಅರ್ಥ. ಅಂದ್ರೆ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ, ನಾನು ತುಂಬಾ ವಿಶಾಲವಾಗಿ ಸೊಂಪಾಗಿ ಬೆಳೆದಿರುವಂತಹ ಗೆಳೆತನ ಎಂಬ ಆಲದ ಮರದಡಿಯಲ್ಲಿ ತಂಗಿದ್ದೀನಿ. ಅಂದ್ರೆ ಅಂತಹ ಸ್ನೇಹದ ಸಂಬಂಧದಲ್ಲಿ ನಾನು ಇದ್ದೀನಿ. ತಣ್ಣೆಳಲ ತಂಪು ಅಂದ್ರೆ ತಂಪಾದ ನೆರಳು, ಎಳಲು ಅಂತ ಹೇಳಿದ್ರೆ ನೆರಳಲ್ಲಿ, ತಂಪಾದ ನೆರಳಲ್ಲಿ ನಾನು ತಂಗಿದ್ದೀನಿ. ಜೀವನದ ಅನಂತ ದುರ್ಭರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಆ ಸುವಿಶಾಲವಾದ ಆಲದ ಮರದಡಿಯನ್ನು ತಂಗಿದಿನಲ್ಲ, ಆ ನೆರಳಲ್ಲಿ ನನ್ನ ಅನೇಕ ಕಷ್ಟಗಳನ್ನ ಸಂಕಟಗಳನ್ನ ನುಂಗಿದ್ದೀನಿ. ದುರ್ಭರ ಅಂತ ಹೇಳಿದ್ರೆ ತಾಳಲಾಗದ, ದುರ್ಭರ ಅಂತ ಹೇಳಿದ್ರೆ ತಾಳಲಾಗದಂತಹ ನೋವುಗಳನ್ನ, ತಾಳಲಾಗದ ನೋವುಗಳನ್ನ ತಂಗಿರುವೆನು. ಜೀವನದ ಅನಂತ ಅನೇಕ ದುರ್ಭರ ಅಂದ್ರೆ ಸಹಿಸ್ಕೊಳ್ಳಕ್ಕಾಗದೇ ಇರುವಂತಹ ಬವಣೆ ಅಂದ್ರೆ ಸಂಕಷ್ಟ, ನೋವುಗಳನ್ನ, ಕಾವುಗಳನ್ನ ಮೌನದಲ್ಲಿ ನುಂಗಿರುವೆನು. ಆ ರೀತಿ ಮರೆಸುವಂತಹ ಶಕ್ತಿ ಯಾವತ್ತಿದೆ, ಗೆಳೆತನಕ್ಕಿದೆ. ಅಂತ ಗೆಳೆತನದ ಸಹವಾಸದಲ್ಲಿ ನಾನಿದ್ದೀನಿ. ಹಾಗಾಗಿ ಆ ನೋವುಗಳು ಯಾವುವು ನನಗೆ ನೋವುಗಳನ್ನು ಕಾಣಿಸ್ತಾ ಇಲ್ಲ. ಅಂತ ಸ್ನೇಹಿತರೊಟ್ಟಿಗೆ ಇರೋದ್ರಿಂದ, ಅಂತ ಸ್ನೇಹದ ಸಂಘದಲ್ಲಿ ನಾನು ಇರೋದ್ರಿಂದ, ಆ ವಿಶಾಲವಾದ ಆಲದ ಮರ ರೀತಿ ಇರೋದ್ರಿಂದ ಆ ಗೆಳೆತನ ಅನ್ನೋದನ್ನು ಸದಾ ತಂಪಾದ ನೆರಳನ್ನು ಕೊಡ್ತಾ ಇದೆ. ಆ ತಂಪಾದ ನೆರಳನ್ನು ನಾನು ತಂಗಿದ್ದೀನಿ. ಆ ತಂಪಾದ ನೆರಳನ್ನು ತಂಗೋದ್ರ ಮೂಲಕ ನನ್ನ ಜೀವನದ ಅನೇಕ ನೋವುಗಳನ್ನ, ಕಷ್ಟಗಳನ್ನ, ಸಂಕಟಗಳನ್ನ, ಸಹಿಸ್ಕೊಳ್ಳಕ್ಕಾಗದೇ ಇರುವಷ್ಟು ನೋವುಗಳನ್ನ ಮರೆಸಿದೆ ಆ ನೆರಳು. ಅಂತ ನೆರಳನ್ನು ನಾನು ತಂಗಿದ್ದೀನಿ ಅಂತೇಳಿ ಕವಿ ಹೇಳ್ತಾ ಹೋಗ್ತಾರೆ. ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು ಅಂತ ಹೇಳಿ ಹೇಳ್ತಾರೆ. ಗೆಳೆತನವೇ ಇಹಾಲೋಕಕ್ಕಿರುವ ಅಮೃತ. ಹಾಗಾಗಿ ಗೆಳೆತನ ಈ
ಲೋಕ ಅಂದ್ರೆ ಮನುಷ್ಯ ಇರುವಂತಹ ಲೋಕಕ್ಕೆ ಇರುವಂತಹ ಅಮೃತ. ಗೆಳೆತನವನ್ನು ಯಾವುದು ಹೋಲಿಸ್ತಾ ಇದ್ದಾರೆ ಇಲ್ಲಿ ಕವಿ? ಅಮೃತಕ್ಕೆ ಹೋಲಿಸ್ತಾ ಇದ್ದಾರೆ. ಅಮೃತಕ್ಕೆ ಯಾವ ರೀತಿ ಶಕ್ತಿ ಇದೆ ಅಂತ ಹೇಳಿದ್ರೆ, ಸತ್ತಂತವರನ್ನು ಬದುಕಿಸುವಂತಹ ಶಕ್ತಿ ಅಮೃತಕ್ಕಿದೆ. ಅದೇ ರೀತಿ ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ಅದು ಮನುಷ್ಯ ಲೋಕಕ್ಕೆ ಇರುವಂತಹ, ಭೂಲೋಕದಲ್ಲಿ ಇರುವಂತಹ ಅಮೃತ ಬೇರೆ ಯಾವುದೂ ಅಲ್ಲ, ಅದು ಗೆಳೆತನ ಅಂತ ಕವಿ ಹೇಳ್ತಾರೆ. ಅದನ್ನುಳಿದರೆ ಏನಿದು? ಅದನ್ನು ಬಿಟ್ರೆ ಇನ್ನೇನಿದೆ ಈ ಭೂಮಿ ಮೇಲೆ? ಗೆಳೆತನನೇ ಅಮೃತ. ಅದನ್ನು ಬಿಟ್ರೆ ಜೀವನ್ ಮೃತ, ಅಂದ್ರೆ ಇದ್ದು ಸತ್ ಹಾಗೇನೆ. ಗೆಳೆತನ ಇಲ್ಲ ಅಂದ್ರೆ, ಸ್ನೇಹಿತರು ಇಲ್ಲ ಅಂದ್ರೆ, ಸ್ನೇಹಿತರದ ಗೆಳೆತನದ ಸಹವಾಸ ಇಲ್ಲ ಅಂದ್ರೆ ನಾವು ಬದುಕಿದ್ದು ಸತ್ತ ಹಾಗೆ ಅಂತ ಕವಿ ಹೇಳ್ತಾ ಇರೋದು. ಗೆಳೆತನವೇ ಇಹ ಲೋಕಕ್ಕಿರುವ ಅಮೃತ. ಆ ಗೆಳೆತನವೇ ಈ ಮನುಷ್ಯ ಲೋಕದಲ್ಲಿರುವಂತಹ ಅಮೃತ. ಅಮೃತವೇ ಇಲ್ಲ ಅಂತ ಹೇಳಿದ್ರೆ ಸತ್ತ ಹಾಗೇನೆ. ಹಾಗಾಗಿ ಅದನ್ನುಳಿದರೆ ಏನಿಲ್ಲದು, ಅದನ್ನು ಬಿಟ್ಟರೆ ಇನ್ನೇನಿದೆ? ಜೀವನ್ಮೃತ, ಅಂದ್ರೆ ನಮ್ಮ ಜೀವ ಹೋದ ಹಾಗೇನೆ, ನಮ್ಮ ಜೀವನ ಸತ್ತ ಹಾಗೇನೆ ಅಂತೇಳಿ ಕವಿ ಗೆಳೆತನದ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿ ಗೆಳೆತನವನ್ನ ಅಮೃತಕ್ಕೆ ಹೋಲಿಸ್ತಾರೆ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದ ಅನಂತ ದುರ್ಭರ ಭವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಗ್ಗಿರುವೆನು. ಗೆಳೆತನವೇ ಇಹ ಲೋಕಕ್ಕಿರುವ ಅಮೃತ. ಅದನ್ನುಳಿದರೆ ಏನಿರುವುದು? ಜೀವನ್ ಮೃತ. ಜೀವ ಇಲ್ಲದ ಹಾಗೆ, ಜೀವ ಇದ್ದು ಇಲ್ಲದ ಹಾಗೆ ಸ್ಥಿತಿ ಇದ್ದ ಹಾಗೆ. ಗೆಳೆತನದ ಮಹತ್ವ ಇಲ್ಲದೆ ಇದ್ರೆ, ಗೆಳೆತನದ ಸಂಘ ಇಲ್ಲದೆ ಇದ್ರೆ ಅಂತ ಈ ಪದ್ಯದಲ್ಲಿ ಹೇಳುವಂಥದ್ದು. ಇದು ಮೊದಲನೇ ಪದ್ಯ ಭಾಗದ ಭಾವಾರ್ಥ. ಇನ್ನು ನಾವು ಎರಡನೇ ಪದ್ಯದ ಭಾವಾರ್ಥವನ್ನು ನೋಡೋಣ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವವಿಲ್ಲ, ದ್ವೇಷ ಗುಣ ಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಸಣ್ಣತನ ಸಂಕೋಚ ಮೊದಲಿಗಿಲ್ಲ, ಮನವು ಬಾನಗಲ, ಎದೆ ತಿಳಿಗೊಳಗಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಇಲ್ಲಿ ಗೆಳೆತನವನ್ನ ಶುದ್ಧವಾದ ಸ್ಫಟಿಕದ ಬೆಳಕಿಗೆ, ಬೆಳದಿಂಗಳಿನ ಬೆಳಕಿಗೆ ಕವಿ ಹೋಲಿಸ್ತಾ ಇದ್ದಾರೆ. ಇಲ್ಲಿ ವಂಚನೆ ಇಲ್ಲ. ಇಲ್ಲಿ ಅಂದ್ರೆ ಎಲ್ಲಿ? ಗೆಳೆತನದಲ್ಲಿ ವಂಚನೆ ಇಲ್ಲ, ಮೋಸ ಇಲ್ಲ, ಕಪಟ ಇಲ್ಲ, ದ್ರೋಹ ಇಲ್ಲ ಅಲ್ವಾ? ನಂಬಿಸಿ ಮೋಸ ಮಾಡುವಂತಹ ಗುಣ ಗೆಳೆತನದಲ್ಲಿ ಇಲ್ಲ, ಪರಸ್ಪರ ಗೆಳೆಯರಲ್ಲಿ ಇಲ್ಲ. ಶುದ್ಧವಾದ ಗೆಳೆತನ ಇದ್ದಾಗ ಮಾತ್ರ ಅಲ್ಲಿ ವಂಚನೆ ಇಲ್ಲ. ಚಂಚಲತೆ ಏನಿಲ್ಲ ಅದರ ಅರ್ಥ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದು ಎಲ್ಲಿಯಪ್ಪ ಅಂತ ಹೇಳಿದ್ರೆ ಗೆಳೆತನದಲ್ಲಿ ಮಾತ್ರ. ಚಂಚಲತೆ ಅಂದ್ರೆ ಮನಸ್ಸನ್ನು ಚಂಚಲವಾಗಿಸ್ಕೊಳ್ಳೋದು, ಈಗ ಮಾಡಿದ ನಿರ್ಧಾರವನ್ನ ಇನ್ನೊಬ್ಬಿಗೆ ಬದಲಾಯಿಸಿಕೊಳ್ಳೋದು ಅಲ್ವಾ? ಇದನ್ನ ಚಂಚಲತೆ. ಮನಸ್ಸು ಒಂದು ಕಡೆ ಇಲ್ಲದೆ ಇರೋದನ್ನ ಚಂಚಲತೆ ಅಂತ ಕರೀತೀವಲ್ವಾ? ಆ ಚಂಚಲತೆ ಗೆಳೆತನದಲ್ಲಿ ಇಲ್ಲ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಈ ಗೆಳೆತನದಲ್ಲಿ ಮೇಲು ಕೀಳು ಅನ್ನೋ ಭೇದ ಭಾವ ಇರೋದಿಲ್ಲ. ಅದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವನು ಶ್ರೀಮಂತ ಇವನು ಬಡವ ಅವನ್ನ ಸ್ನೇಹ ಬೆಳೆಸೋದು ಬೇಡ, ಇದು ಯಾವುದೂ ಸ್ನೇಹದಲ್ಲಿ ಬರೋದಿಲ್ಲ. ಏನಂದ್ರೆ ಪರಸ್ಪರ ಅವರವರ ಭಾವನೆಗಳು ಹತ್ರ ಆಗ್ಬೇಕು. ಇದ್ರೆ ಮಾತ್ರ ಅವರು ತುಂಬಾ ಶುದ್ಧವಾದ ಗೆಳೆಯರಾಗ್ತಾರೆ, ತುಂಬಾ ಆತ್ಮೀಯರಾದ ಗೆಳೆಯರಾಗ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ಭೇದ ಭಾವ, ಮೇಲು ಕೀಳು ಜಾತಿ ಯಾವುದು ಬರೋದಿಲ್ಲ. ಅವ್ರ ಮನಸ್ಸಿಗೆ ಇವರು ಹತ್ರ ಆಗಬೇಕು. ಪರಸ್ಪರ ಭಾವನೆಗಳನ್ನು, ಒಬ್ಬರ ಭಾವನೆಗಳನ್ನ ಇನ್ನೊಬ್ಬರು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರು ಆತ್ಮೀಯ ಗೆಳೆಯರಾಗ್ತಾರೆ. ಇಬ್ಬರಲ್ಲೂ ತುಂಬಾ ಅನ್ಯೋನ್ಯತೆ ಅನ್ನೋದು ಬೆಳೆಯುತ್ತೆ. ಅದು ಸ್ನೇಹದಲ್ಲಿ. ಹಾಗಾಗಿ ಈ ಸ್ನೇಹದಲ್ಲಿ ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆ ನೆವವಿಲ್ಲ. ಗರ್ವ, ಅಹಂಕಾರ, ಅಹಂ ಅನ್ನೋದು ಈ ಗೆಳೆತನದಲ್ಲಿ ಕಂಡುಬರುವುದಿಲ್ಲ. ನೆವ ಅಂತಂದ್ರೆ ಕಾರಣ.
ಇಲ್ಲ ದ್ವೇಷ ಸಾಧಿಸಕ್ಕೆ ಯಾರು ಅವರು ಅಲ್ವಾ. ಹಾಗಾಗಿ ಅಂತ ಆತ್ಮೀಯತೆ ಅನ್ಯೋನ್ಯತೆ ಇರೋದು ಗೆಳೆತನದಲ್ಲಿ ಮಾತ್ರ. ಯಾವುದೇ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ತಾತ್ಸಾರ ಅನ್ನೋದು ಈ ಗೆಳೆತನದಲ್ಲಿ ಕಂಡು ಬರುವುದಿಲ್ಲ. ಸಣ್ಣತನ, ಸಂಕೋಚ ಮೊದಲಿಗಿಲ್ಲ. ಸಣ್ಣತನ, ಸಂಕೋಚ ಒಂದು ರೀತಿ ಮುಜುಗರ ಪಡ್ಕೊಳ್ಳುವಂಥದ್ದು, ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ಹಿಂಜರಿಯುವಂಥದ್ದು, ಈ ಯಾವುದೇ ಗುಣಗಳು ಗೆಳೆತನದಲ್ಲಿ ಇಲ್ಲ. ತಂದೆ ತಾಯಿಯ ಬಳಿ, ಅಕ್ಕ ತಂಗಿಯಂದಿರಲ್ಲಿ, ಸಹೋದರರಲ್ಲಿ ಹಂಚಿಕೊಳ್ಳಕ್ಕಾಗದೇ ಇರುವಂಥದ್ದನ್ನ ಏನ್ ಮಾಡ್ತೀವಿ ನಾವು ನಮ್ಮ ಗೆಳೆಯರಲ್ಲಿ, ಸ್ನೇಹಿತರಲ್ಲಿ ಏನ್ ಮಾಡ್ತೀವಿ ಹಂಚ್ಕೊಳ್ತೀವಿ, ಹೇಳ್ಕೊಳ್ತೀವಿ. ತಂದೆ ತಾಯಿಗಳಿಗೆ ಹೇಳಕ್ಕಾಗದೇ ಇರುವಂಥದ್ದನ್ನ ನಾವು ಹೇಳ್ಕೊಳ್ಳೋದು ಯಾರತ್ರ? ಸ್ನೇಹಿತರ ಹತ್ರ. ಈ ಸ್ನೇಹಿತರ ಹತ್ರ ಹೇಳ್ಕೊಳ್ಳೋಂಥದ್ದನ್ನ ಅದು ತುಂಬಾ ಏನಾಗ್ತದೆ, ಮನಸ್ಸು ಬಿಚ್ಚಿ ಏನ್ ಮಾಡ್ತೀವಿ ನಾವು ಹೇಳ್ಕೊಳ್ತಾ ಹೋಗ್ತೀವಿ. ಆದ್ರೆ ತಂದೆ ತಾಯಿಗಳ ಬಳಿ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ, ಮುಜುಗರ ಅನಿಸುತ್ತೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಇವರಷ್ಟು ಆತ್ಮೀಯರು ತಂದೆ ತಾಯಿಯರು ಆಗಿರಲ್ಲ. ತಂದೆ ತಾಯಿಗಳು ಆತ್ಮೀಯರಾಗಿರ್ತಾರೆ, ಅದು ಇನ್ನೊಂದು ರೂಪದಲ್ಲಿ. ಆದ್ರೆ ಸಂಪೂರ್ಣ ಮನಸ್ಸಲ್ಲಿರೋದನ್ನೆಲ್ಲ ಬಿಚ್ಚಿ ಹೇಳ್ಕೊಳ್ಳೋದಕ್ಕೆ ತಂದೆ ತಾಯಿಗಳ ಬಳಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ಕೊಳ್ಳೋದು ಒಬ್ಬರ ಹತ್ರನೇ, ಅದು ಸ್ನೇಹಿತರಲ್ಲಿ ಮಾತ್ರ. ಹಾಗಾಗಿ ಸಣ್ಣತನ, ಸಂಕೋಚಗಳು, ಮುಜುಗರ ಯಾವುದೇ ಬರೋದಿಲ್ಲ. ಮನಸ್ಸು ಬಿಚ್ಚಿ ನಾವು ಸ್ನೇಹಿತರ ಹತ್ರ ಮಾತಾಡ್ತೀವಿ. ಅದೇ ತಂದೆ ತಾಯಿಯ ಬಳಿ ಆಗ್ತಿರ್ಲಿಕ್ಕೆ ಸ್ವಲ್ಪನಾದ್ರೂ ಭಯ, ಅಂಜಿಕೆ ಅನ್ನೋದು ಆಗುತ್ತೆ. ಅದರ ಸ್ನೇಹಿತರ ಹತ್ರ ಯಾವುದು ಅಡ್ಡಿ ಆಗುವುದಿಲ್ಲ. ಸಣ್ಣತನ, ಸಂಕೋಚ ಮೊದಲಿನಿಂದ ಅವ್ರ ಬಳಿ ಇದ್ದಾಗ ಮನವು ಆನಗಲ, ಮನಸ್ಸು ತುಂಬಾ ವಿಶಾಲವಾಗಿರುತ್ತೆ. ಎದೆ ತಿಳಿಗೊಳಗಲು, ನಮ್ಮ ಮನಸ್ಸು ತಿಳಿಯಾದ ಕೊಳದ ರೀತಿ ಇರುತ್ತೆ. ಸ್ನೇಹಿತರ ಸಹವಾಸದಲ್ಲಿದ್ದಾಗ, ಸ್ನೇಹದ ಸಂಘದಲ್ಲಿದ್ದಾಗ ತಿಳಿಯಾದ ಕೊಳ, ತಿಳಿಯಾಗಿರುವಂತಹ ನೀರು ಎಷ್ಟು ಶುಭ್ರವಾಗಿ ನಮ್ಮ ಮುಖ ಕಾಣಿಸುತ್ತಲ್ವಾ, ಆ ರೀತಿ ನಮ್ಮ ಮನಸ್ಸು ತಿಳಿಗೊಳದ ರೀತಿ ಇರುತ್ತೆ. ಮನವು ಬಾನಗಲ, ಗೆಳೆತನದ ಮನಸ್ಸು ಬಾನಗಲ, ಅದರ ಎದೆ ತಿಳಿಯಾದ ಕೊಳದ ರೀತಿ. ಅದರ ಭಾವ ಶುದ್ಧವಾಗಿರುವಂಥದ್ದು, ಸ್ಫಟಿಕ ಅಂದ್ರೆ ಬೆಳಕನ್ನು ಕೊಡುವಂತಹ ಒಂದು ಮಾಣಿಕ್ಯ. ಅದು ಗೆಳೆತನವನ್ನು ಸ್ಫಟಿಕಕ್ಕೆ ಹೋಲಿಸ್ತಿದ್ದಾರೆ. ಬೆಳದಿಂಗಳು, ಗೆಳೆತನ ಅಂತ ಹೇಳಿದ್ರೆ ಬೆಳದಿಂಗಳು, ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಶುದ್ಧವಾಗಿರುವಂಥದ್ದು, ಶುಭ್ರವಾಗಿರುವಂಥದ್ದು ಯಾವುದದು? ಗೆಳೆತನ ಅಂತೇಳಿ ಕವಿ ಹೇಳ್ತಾರೆ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇನಿತಿಲ್ಲ, ಸ್ವಲ್ಪವೂ ಇಲ್ಲ. ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವವಿಲ್ಲ, ದ್ವೇಷ ಗುಣಮಣವಿಲ್ಲ. ಸಣ್ಣತನ, ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ, ಎದೆ ತಿಳಿಗೊಳಗಳು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು ರೀತಿ ಗೆಳೆತನ ಅಂತೇಳಿ ಕವಿ ಹೇಳ್ತಾರೆ. ಇನ್ನು ಮೂರನೇ ಪದ್ಯ ಭಾಗವನ್ನು ನಾವು ಗಮನಿಸೋಣ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು? ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಕವಿ ಹೇಳ್ತಾರೆ, ಒಂದು ಗಾದೆ ಇದೆ, ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಅಲ್ವಾ. ಇದೊಂದು ಗಾದೆ ಮಾತು, ಎಲ್ಲರ ಬಾಯಲ್ಲೂ ಎಲ್ಲರೂ ಕೇಳಿರುವಂತಹ ಮಾತು ಈ ಗಾದೆ. ಉಪ್ಪಿಗಿಂತ ರುಚಿ, ತಾಯಿಗಿಂತ ಬಂಧು ಇಲ್ಲ ಅನ್ನೋದು ಅಲ್ವಾ. ಆದ್ರೆ ಕವಿ ಇದಕ್ಕೆ ಇನ್ನೊಂದು ರೂಪವನ್ನು ಕೊಡ್ತಿದ್ದಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿದ್ರೆ, ನಾನು ಕೇಳಿದ್ದೀನಿ ಕವಿ ಹೇಳ್ತಿರುವಂತ ಮಾತು. ಅಂತ ಗಾದೆ ಮಾತನ್ನ, ಆ ಗಾದೆ ಮಾತನ್ನ ನಾನು ಕೇಳಿದ್ದೀನಿ. ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗಿರುವುದು. ಯಾವುದಕ್ಕೆ? ಉಪ್ಪಿಗಿಂತಲೂ ರುಚಿ ಇಲ್ಲ, ತಾಯಿಗಿಂತ ಒಂದು ಇಲ್ಲ ಅಂತ ಇದೆಯಲ್ಲ, ಅದಕ್ಕಿಂತಲೂ ಗಾದೆ ಮಾತಿನಲ್ಲಿ ಇಟ್ಟು ನೋಡ್ಬೋದಲ್ಲ, ಅದಕ್ಕಿಂತ ಮಿಗಿಲಾದದು, ತಾಯಿಗಿಂತ ಮಿಗಿಲಾದದು, ಉಪ್ಪಿಗಿಂತ ಮಿಗಿಲಾದದು ಯಾವುದು? ಗೆಳೆತನ ಅಂತ ಮಾಡ್ಬೋದಲ್ಲ. ಆ ರೀತಿ ಮಾಡಿದ್ರೆ ತಪ್ಪೇನು ಅಂತ ಹೇಳ್ತಾರೆ. ಇಲ್ಲಿ ತಾಯಿಗಿಂತ ಎತ್ತರ ಸ್ಥಾನ ಯಾವುದು ಕೊಟ್ಟಿರೋದು ನಮಗೆ ಗೆಳೆತನ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಅಂತ ಗಾದೆ ಮಾತನ್ನು ಬದಲಾಯಿಸೋದಲ್ವಾ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ
ಮಾಡಿ ದೋಷವೇನು, ಆ ರೀತಿ ಮಾಡಿದ್ರೆ ತಪ್ಪೇನಿಲ್ವಲ್ಲ ಅಂತೇಳಿ ಅವರು ಪ್ರಶ್ನಿಸ್ತಾರೆ. ಕಂಡವರೇನು ಬಲ್ಲರಿರಲು ಉಂಡವನು ಕಂಡಿಗನು ಇದರ ಗೆಳೆತನದ ಬಗ್ಗೆ ಗೊತ್ತಿಲ್ಲದೆ ಇರುವಂತವ್ರು. ಕಂಡವರು ಅಂದ್ರೆ ಗೆಳೆತನದ ಮಹತ್ವ ಗೊತ್ತಿಲ್ಲದೆ ಇರುವಂತವ್ರು. ಅವರನ್ನು ಗೆಳೆತನದ ಬಗ್ಗೆ ಕೇಳಿದ್ರೆ ಅವ್ರಿಗೆ ಏನ್ ತಾನೇ ಗೊತ್ತಿರುತ್ತೆ ಗೆಳೆತನದ ಬಗ್ಗೆ. ಮತ್ತೆ ನಾವು ಗೆಳೆತನದ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರೆ ಯಾರ ಬಗ್ಗೆ ಕೇಳಬೇಕು ಅಂದ್ರೆ ಅದರ ಸಹವಾಸವನ್ನು ಮಾಡಿದಂಥವ್ರಿಗೆ. ಉಂಡವನ್ನು ಅಂದ್ರೆ ಅದರ ಮಹತ್ವವನ್ನ ತಿಳಿದಂಥವ್ರು. ಉಂಡವನ್ನು ಕಂಡಿಗನು ಇದರ ಹದ ಅಂತ ಹೇಳಿದ್ರೆ ರೀತಿ ಅಥವಾ ಇರುವಿಕೆ ಅಂತ ಅರ್ಥ ಬರುತ್ತೆ. ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಗನು ಇದರ ಹದನು. ಹದ ಅಂತ ಹೇಳಿದ್ರೆ ಪಕ್ವತೆ. ಹದ ಅಂತ ಹೇಳಿದ್ರೆ ಪಕ್ವತೆ, ಅದರ ಮಹತ್ವ, ಅದರ ತಿರುಳು ಯಾರಿಗೆ ಗೊತ್ತಿರುತ್ತೆ? ಅದನ್ನ ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅನುಭವ ಇಲ್ಲದೆ ಇರೋರಿಗೆ ಅನುಭವಿಸಿಲ್ಲ ಅಂತವ್ರು ಗೆಳೆತನ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತಾರೆ? ಅದಕ್ಕೆ ಹೇಳಿದವರು ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಗನು ಇದರ ಹದನು. ಅದು ಸಹವಾಸ ಮಾಡಿ ಅದರ ಮಹತ್ವ ಏನು, ಅದರಲ್ಲಿರುವಂತಹ ರುಚಿ ಏನು ಅಂತ ಅನುಭವಿಸಿರುವಂತವರಿಗೆ ಅದರ ರುಚಿ ಗೊತ್ತಿರುತ್ತೆ ಅಲ್ವಾ ಅಂತ ಕವಿ ಹೇಳ್ತಾರೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು ಇಲ್ಲೆಂಬ ಗಾದೆ ಕೇಳಿರುವೆನು. ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು? ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಗನು ಇದರ ಹದನು. ಯಾರನ್ನು ಸಹವಾಸ ಮಾಡಿರ್ತಾರೋ, ಯಾರದನ್ನು ಅನುಭವಿಸಿರ್ತಾರೋ ಅಂತವ್ರಿಗೆ ಮಾತ್ರ ಅದ್ರ ಬೆಲೆ ಏನು ಅಂತ ಗೊತ್ತಿರುತ್ತೆ. ಅಂತ ಮಹತ್ವ ಗೆಳೆತನಕ್ಕಿದೆ ಅಂತ ಕವಿ ಹೇಳ್ತಾರೆ. ಇನ್ನು ಕೊನೆ ಪದ್ಯ ಭಾಗವನ್ನು ನಾವು ಗಮನಿಸೋಣ. ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು ಹಾಗೂ ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸವಿರಸವನ್ನೆಲ್ಲ ಕೈದು ಬಾಳುವರು ಗಂಧದಲು ಜೀವತೆಯು. ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು ಅಂತ ಹೇಳಿದ್ರೆ ಇಲ್ಲಿ ಪ್ರೀತಿ ಅಂತ ಅರ್ಥ. ಒಲವು, ಪ್ರೀತಿ, ಕೂರ್ಪು ಅಂದ್ರೆ ಒಲವು ಅಥವಾ ಪ್ರೀತಿ. ಈ ಸ್ನೇಹಿತರು ಏನೋ ಹೇಗೇಗೋ ಸ್ನೇಹಿತರಾಗ್ತಾರೆ ಓದುವಂಥ ಸಂದರ್ಭದಲ್ಲಿ ಅಥವಾ ಇನ್ನು ಯಾವುದೋ ಸ್ಥಳಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹೇಗೇಗೋ ಒಬ್ಬರ ಮಧ್ಯೆ ಏನಾಗಿರುತ್ತೆ, ಈ ಸ್ನೇಹ ಅನ್ನೋದು ಬೆಳೆಯುತ್ತೆ. ಈ ಸ್ನೇಹ ಸಂಬಂಧ ಅನ್ನೋದು ಹೇಗೋ ಬಂದಿರುತ್ತೆ. ಹೇಗೋ ಹೆಗಲು ಕೊಟ್ಟು ಬಂದಿಹ ಕೂರ್ಪು ಹಾಗೂ ಹೋಗುಗಳಿಗೆ ಬಾಗದಂತೆ ಅಥವಾ ಆ ರೀತಿ ಸ್ನೇಹಿತರಾದಾಗ ಸ್ನೇಹ ಸಂಬಂಧ ಒಬ್ಬರಲ್ಲಿ ಬೆಳೆದಾಗ ಆ ಸ್ನೇಹ ಸಂಬಂಧದಲ್ಲಿ ಏನಾದರೂ ಒಳಿತು ಕೆಡುಕುಗಳು ಆದಾಗ ಬಾಗದಂತೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಡೋದು, ದ್ವೇಷ ಅಸೂಯೆಗಳು ಬಂದಾಗ ಅವಳನ್ನು ಸಮಾನವಾಗಿ ಸ್ವೀಕರಿಸಿ ಅಲ್ವಾ. ಆಗು ಹೋಗುಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸದೆ ಆಗು ಹೋಗುಗಳಿಗೆ ಬಾಗದಂತೆ ಅವಳು ಹೇಳ್ದಂಗೆ ಕೇಳಿದ ಹಾಗೆ ಸುಖಕ್ಕೆ ಸಂತಸಪಟ್ಟು ಖುಷಿಯಾಗಿದ್ದೇನಾದ್ರು ಬಂತು ಅಂತ ಹೇಳಿದ್ರೆ ಅದಕ್ಕೆ ಖುಷಿ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ದುಃಖದಂತ ಸಂದರ್ಭ ಬಂದಾಗ ಒಬ್ಬರು ದುಃಖದಲ್ಲಿ ಒಬ್ಬರು ಸಹಭಾಗಿಯಾಗಿ ಜೀವನ ಮಾಡಿದ್ರೆ ಜೀವನ ಹಿಂದಿರುತ್ತಪ್ಪ ಅಂತ. ಸ್ನೇಹಿತರ ಜೀವನ ರಸದ ಪಾಕ ಸಿಹಿ ಉಂಡ ಹಾಗೆ ಇರುತ್ತೆ, ರಸದ ಪಾಕ ಸಿಹಿಯಾಗಿ ಇರುತ್ತೆ ಅಂತವರ ಜೀವನ. ಈ ಪರಸ್ಪರ ಸ್ನೇಹಿತರಲ್ಲಿ ಏನಾದರೂ ಕಷ್ಟ ದುಃಖಗಳು ಬಂದಾಗ ಅವುಗಳ ಹಿಂದೆ ಹೋಗದೆ ಕಷ್ಟ ಬಂದಿದ್ದು ಅವನಿಗೆ ನಾನು ಸಹಾಯ ಮಾಡೋದು ಬಿಡತ್ತೆ ಹಿಂಜರಿದಾಗಿರಲಿ, ಅವ್ರ ದುಃಖದಲ್ಲಿ ಇವ್ರು ಭಾಗಿಯಾಗದಂಗಿರಲಿ, ಈ ರೀತಿ ಮಾಡಿದ್ರೆ ಪರಸ್ಪರ ಒಬ್ಬರು ಕಷ್ಟಕ್ಕೆ ಒಬ್ಬರಾಗಿ ಒಬ್ಬರು ಸುಖದಲ್ಲಿ ಇಬ್ಬರು ಸಹಭಾಗಿಯಾಗಿ ಜೀವನ ನಡೆಸಿದ್ರೆ ಆ ಜೀವನ ರಸದ ಪಾಕದಂತೆ ಇರುತ್ತೆ ಅಂತ ಹೇಳಿ ಕವಿ ಹೇಳ್ತಾರೆ. ಹಾಗೂ ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸಪಟ್ಟು ಸುಖ ಬಂದಾಗ ಖುಷಿ ಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿದ್ರೆ ಅಂಥವರ ಜೀವನ ರಸದ ಪಾಕದಂತೆ ಇರುತ್ತೆ. ಪಾಕ ರಸಪಾಕ ಸಿಹಿಯಾಗಿ ಇರುತ್ತೆ. ಸರಸವಿರಸವನ್ನೆಲ್ಲ ಅಪ್ಪು ಕೈದು. ಸರಸವಿರಸಗಳು ಅಂತ ಹೇಳಿದ್ರೆ ಕಷ್ಟಗಳು ಸುಖಗಳು ಎಲ್ಲವೂ ಬಂದಾಗ ಸಮಾನವಾಗಿ ಸ್ವೀಕರಿಸಬೇಕು.
ಸೇರಿಕೊಂಡು ಬಾಳುವರು ಗಂಧದರು ಜೀವತೆ ಗಂಧ ಸ್ನೇಹಿತರು ಬಾಳುವ ಗಂಧ ತೇಡಿದ ಹಾಗೆ ಇರುತ್ತೆ, ಗಂಧ ತೀಡಿದ ಹಾಗೆ ಇರುತ್ತೆ. ಬಾಳುವರು ಗಂಧದರು ಜೀವತೆ ಗಂಧವನ್ನು ತೇಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ತುಂಬಾ ಸುವಾಸನೆಯುಕ್ತವಾಗುತ್ತೆ ಅಲ್ವಾ. ಈ ಗೆಳೆತನ ಸರಸಗಳನ್ನೆಲ್ಲ ಒಪ್ಪಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಬ್ಬರು ಮನಸ್ಸನ್ನು ಒಬ್ಬರು ಅರ್ಥ ಮಾಡಿಕೊಂಡು ಜೊತೆಯಾಗಿದ್ರೆ ಅವ್ರ ಜೀವನವೂ ಸಹ ಗಂಧ ತೇಲಿದ ರೀತಿ ಅಂದ್ರೆ ಸುವಾಸನೆಯುಕ್ತವಾಗುತ್ತೆ, ಇನ್ನೂ ಇಷ್ಟಪಡೋ ರೀತಿ ಇರುತ್ತೆ. ಆ ರೀತಿ ಗಂಧದ ರೀತಿ ಸ್ನೇಹಿತರಿರ್ಬೇಕು, ರಸಪಾಕದಂತೆ ಸ್ನೇಹಿತರಿರ್ಬೇಕು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೋ ಹೆಗಲು ಕೊಟ್ಟು ಬಂದಿಹ ಕೋರ್ಪು ಹಾಗೂ ಹೋಗುಗಳಿಗೆ ಬಾಗದಂತೆ ಸುಖಕ್ಕೆ ಸಂತಸ ಕೊಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಕೈದು ಬಾಳುವರು ಗಂಧಗಳು ಜೀವತೆ ಇರುವಂತವರು ಗಂಧದ ರೀತಿ ಬಾಳ್ತಾರೆ, ರಸದ ಪಾಕದಂತೆ ಅವರ ಜೀವನ ಇರುತ್ತೆ ಅಂತ ಕವಿ ಹೇಳ್ತಾರೆ. ಇಷ್ಟು ಗೆಳೆತನ ಗೆಳೆತನದ ಬಗ್ಗೆ ಕವಿಗಳು ಹೇಳುವಂತಹ ಮಾತು. ಈ ಕವಿ ಏನ್ ಹೇಳ್ತಾರಪ್ಪ ಅಂದ್ರೆ ಗೆಳೆತನವನ್ನ ಅಮೃತಕ್ಕೆ ಹೋಲಿಸ್ತಾರೆ ಅಲ್ವಾ, ಬೆಳದಿಂಗಳಿಗೆ ಹೋಲಿಸ್ತಾರೆ, ಸ್ಫಟಿಕಕ್ಕೆ ಹೋಲಿಸ್ತಾರೆ, ಉಪ್ಪಿಗಿಂತ ರುಚಿ ತಾಯಿಗಿಂತ ಬಂದು ಅದ್ರ ಜೊತೆ ಗೆಳೆತನದ ರುಚಿ ಇದಕ್ಕೂ ಮಿಗಿಲಾಗಿದ್ದು ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಅದನ್ನ ರಸಭಾಗದಂತೆ ಇರುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಾಗ ಒಬ್ಬರ ಕಷ್ಟದಲ್ಲಿ ಒಬ್ಬರು ಆದಾಗ ಒಬ್ಬರು ಸುಖಕ್ಕೆ ಒಬ್ಬರು ಆದಾಗ ಜೀವನ ರಸಭಾಗದಂತೆ ಇರುತ್ತೆ, ಅಂಥವ್ರ ಜೀವನ ಗಂಧ ತೇಲಿದ ರೀತಿ ಇರುತ್ತೆ ಅಂತೇಳಿ ಒಟ್ಟಾರೆ ಈ ರೀತಿಯ ಅರ್ಥವನ್ನ ಇಲ್ಲಿ ಕವಿಗಳಿಗೆ ಕೊಡ್ತಾ ಹೋಗ್ತಾರೆ. ಇದು ಗೆಳೆತನ ಪದ್ಯ ಭಾಗ. ಇಲ್ಲಿ ಪದ್ಯ ಎಷ್ಟು ಅಂತ ಹೇಳಿದ್ರೆ ಮೂರನೇ ಪದ್ಯ ಏನಿದೆಯಲ್ವಾ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂತು ಅಂತೇಳಿ ಆ ಪದ್ಯ ಭಾಗ ಅದು ಇಡೀ ಮತ್ತು ಕೊನೆಯ ಪದ ಇದರ ಅದನ್ನು ಇದು ಕಂಠಪಾಠಕ್ಕೆ ಇದೆ. ಈ ಪದ್ಯ ಭಾಗವನ್ನು ನೀವು ಕಂಠಪಾಠ ಮಾಡಿ ಮತ್ತು ಈ ಪದ್ಯ ಭಾಗವನ್ನು ಮತ್ತೊಮ್ಮೆ ನೀವು ಓದಿಕೊಂಡು 1 ಅಂಕದ ಪ್ರಶ್ನೆಗಳನ್ನು ತೆಗೆಯಿರಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ಗದ್ಯ ಭಾಗವನ್ನು ನಾವು ಗಮನಿಸೋಣ.